ಜೂನಿಯರ್ ಕಿಚ್ಚ ಅನ್ನೋ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಸಂಚಿತ್ ಅವ್ರಿಗೆ. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಸುದೀಪ್ ಸರ್ ಒಂದು ಸ್ವ್ಯಾಗ್ ಒಂದಷ್ಟು ಏನಿದೆ ಅದೆಲ್ಲವೂ ಕೂಡ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅನ್ನೋದು. ಯಾಕಂದರೆ ಪರ್ಟಿಕ್ಯುಲರ್ಲಿ ಹುಚ್ಚ ಸಿನಿಮಾದ ಒಂದು ಗ್ಲಿಮ್ಸ್ ನೋಡಿದ್ರೆ, ಅಂದರೆ ಫೋಟೋಗಳು ಹಳೇದು ನೋಡಿದ್ರೆ, ಅವರು ಸಿಗರೇಟ್ ಹಿಡಿಯೋ ಸ್ಟೈಲ್ ಆಗಲಿ, ಒಂದು ಬೈಕ್ ಇದೆ ಅದನ್ನು ಕೂಡ ಅದೇ ಸ್ಟೈಲ್ ಓಡಿಸೋದಾಗಲಿ ಅದೆಲ್ಲವೂ ಕಾಣಿಸುತ್ತೆ ಅದರಲ್ಲಿ. ಅದು ಏನು ಅವನಿಗೆ ನ್ಯಾಚುರಲ್ ಆಗಿ ಬಂದಿದೆ, ಅದು ಬೇಕಂತ ಅವನು ಅನ್ವರ್ಸ್ಕೊಂಡಿಲ್ಲ. ವೆರಿ ನ್ಯಾಚುರಲಿ ಹೀ ಈಸ್ ಟೇಕನ್ ಆಫ್ಟರ್ ಹಿಮ್. ಮೇ ಬಿ ಸಿಗರೆಟ್ ಸ್ಮೋಕಿಂಗ್ ಸ್ಟೈಲ್ ಅದನ್ನು ನೋಡಿ ಕಲ್ತಿರ್ಬೋದು, ಗೊತ್ತಿಲ್ಲ. ಬಟ್ ಕೆಲವೆಲ್ಲ ಅವ್ನು ಮಾತಾಡೋ ರೀತಿ, ಅವ್ನ ಸ್ವ್ಯಾಗ್ ಆಗಲಿ, ಒಂದೊಂದ್ಸತಿ ನಮಗೆ ಅನಿಸುತ್ತೆ ಅವ್ನು ಸಡನ್ನಾಗಿ ರೂಮ್ ಎಂಟ್ರಿ ಆದರೆ ದೀಪು ಅಂತ, ಅಯ್ಯೋ ಸಂಚಿ ನೀನಾ ಅಂತ. ಇನ್ಫ್ಯಾಕ್ಟ್ ನಮ್ಮ ಫಾದರ್ ಇನ್ ಲಾಗೂ ಒಂದು ಕನ್ಫ್ಯೂಷನ್ ಆಗೋಯ್ತು. ಫಸ್ಟ್ ಟೀಸರ್ ಬಂದಾಗ ದೀಪುದ ವಾಯ್ಸ್ ಓವರಲ್ಲಿ ಬರುತ್ತಲ್ಲ, ಸುದೀಪ್ ಅವ್ರ ವಾಯ್ಸಲ್ಲಿ ಅದು ನೋಡ್ಬೇಕಾರೆ ಅಯ್ಯೋ ಸಂಚಿ ವಾಯ್ಸ್ ಎಷ್ಟು ದೀಪು ಥರ ಇದೆ ಅಂತ ಹೇಳಿದ್ರು. ನಾನಂದೆ ಅಪ್ಪ ನಿಮ್ಮ ಮಗನೇ ಅದು, ಅವನು ಸಂಚಿ ಮಾತಾಡಿದಲ್ಲ. ಹೌದಾ, ನನಗನ್ಸು ಅದು ಸಂಚಿ ಅಂತ. ಸೊ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸತಿ. ಸೊ ಅದು ಐ ಥಿಂಕ್ ಇಟ್ಸ್ ನ್ಯಾಚುರಲಿ ಕಮ್ ಟು ಹಿಮ್. ಸೂಪರ್. ಪಚ್ಚ ಸಿನಿಮಾದಲ್ಲೂ ಸಿನಿಮಾ ಲವರ್ ಆಗಿರ್ತಾನ ಅಂತ, ಯಾಕಂದ್ರೆ ಥಿಯೇಟರ್ ಬ್ಯಾಕ್ ಅಲ್ಲ. ಹೌದಾ ನಿಜ. ಆದರೆ ನೆಕ್ಸ್ಟ್ ಅದು ಬಟ್ ಪ್ರೊಡ್ಯೂಸರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ ಲವರ್ ಅಲ್ಲ ಅವನು, ಯಾಕಂದ್ರೆ ಪೈರಸಿ ಮಾಡ್ತಾನೆ ಅದರಲ್ಲಿ. ಆ ಸಿನಿಮಾ ಸಂದರ್ಭ ಅಂತ ಬಂದಾಗ, ಸಿನಿಮಾದ ಟೈಮ್ ಲೈನ್ ಬಂದರೆ, ಬ್ಯಾಕ್ಡ್ರಾಪ್ ಬಂದರೆ 2001-2 ಅಂತ ಬರುತ್ತೆ. ಆ ಸಂದರ್ಭದಲ್ಲೇ ಸುದೀಪ್ ಸರ್ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಅದೇನಾದ್ರೂ ಯೂಸ್ ಆಗಿದೆಯಾ ಸಿನಿಮಾದಲ್ಲಿ? ಸುದೀಪ್ ಸರ್ ಕಾಣಿಸ್ತಾರ ಅಂತ 2001 ಮತ್ತೆ 2 ಸಂದರ್ಭದಲ್ಲೇ ಸುದೀಪ್ ಸರ್ ಎಂಟ್ರಿ ಇಂಡಸ್ಟ್ರಿ. ಸೊ ಆ ಟೈಮಲ್ಲಿ ಈ ಸಿನಿಮಾದು ನಡೀತಾ ಇರುತ್ತೆ ಬ್ಯಾಕ್ಡ್ರಾಪ್. ಸೊ ಸುದೀಪ್ ಸರ್ ಕಾಣಿಸ್ತಾರ ತೆರೆ ಮೇಲೆ ಆಗಿದ್ದ. ಅರೆ ನಂಗೆ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾ ಜನ ಏನೇನೋ ಸಮ್ ಸಾರ್ಟ್ ಆಫ್ ಕನ್ಕ್ಲೂಷನ್. ಇದು ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ಬಟ್ ಚೆನ್ನಾಗಿದೆ. ಕಾಣಿಸ್ತಾರ ಮೇಡಮ್ ಸುದೀಪ್ ಸರ್? ಗೊತ್ತಿಲ್ಲ, ಕಾಣಿಸ್ಬಹುದು. ನೀವು ಬಂದು ನೋಡಿ, ನಿಮಗೆ ಸುದೀಪ್ ಸರ್ ಒಂದು ರೀತಿ ಕಾಣಿಸ್ತಾರೆ, ಇದಾರೆ ಅವ್ರ ಫಿಲ್ಮ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಪಚ್ಚನದು ಗ್ರೇ ಶೇಡ್ ಅಂತ ಹೇಳಿದ್ವಿ, ಒಳ್ಳೆಯವನಾಗಿ ಇಷ್ಟ ಆಗ್ತಾನ ಅಥವಾ ಈ ತರ ಮಾಸ್ ಇದ್ರೆ ಓಕೆನಾ? ಪಚ್ಚ ಒಳ್ಳೆಯವನಾಗೂ ಪಡ್ತೀನಿ, ಕೆಟ್ಟವನಂತ ಹೇಳಕ್ಕೂ ಆಗಲ್ಲ ಇದರಲ್ಲಿ, ಯಾಕಂದ್ರೆ ನಂಗೆ ತುಂಬಾ ಬಿಟ್ಕೊಡಕ್ಕೂ ಆಗಲ್ಲ. ಈಸ್ ನಾಟ್ ಸಿಚುವೇಶನ್, ಅವನ ಪರಿಸ್ಥಿತಿಗೆ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾನೆ ಅವನ್ನ ಅಷ್ಟೇ. ಅವನಿಗೆ ಏನು ಕರೆಕ್ಟ್ ಅನಿಸ್ತೋ ಅದನ್ನ ಮಾಡಿದ್ದಾನೆ. ಬಟ್ ಪಚ್ಚ ತುಂಬ ಇಷ್ಟ ಆಗ್ತಾನೆ ನನಗೆ, ವೆರಿ ರಿಯಲ್ ಕ್ಯಾರೆಕ್ಟರ್. ಹೌದು ಸರ್, ಕರೆಕ್ಟ್ ಸರ್. ಒಂದು 20-22 ವರ್ಷದ ಹಿಂದಿನ ಕತೆ. ಸೊ ಆ ಒಂದು ಸಂದರ್ಭಕ್ಕೆ ಆ ಬ್ಯಾಕ್ಡ್ರಾಪನ್ನು ಕ್ರಿಯೇಟ್ ಮಾಡೋದು ಭಾಳ ಕಷ್ಟ. ಆ್ಯಕ್ಚುಲಾಗಿ ಮೈಸೂರು ಹಳೆ ಮೈಸೂರು ಥರ ಇದ್ದರೂ ಕೂಡ, ಸೊ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ರೆ, ಪ್ರಾಪರ್ಟೀಸ್ ಆಗಲಿ, ಅದೆಲ್ಲ ಭಾಳ ಕಷ್ಟ ಅದು. ಸೊ ಅಂಥ ಸಂದರ್ಭದಲ್ಲಿ ನೀವು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದಾಗಿ ಕಾಣಿಸ್ತಾರೆ ಸಂಚಿತ್ ಅವರು. ಅದೌದು. ಅಂದರೆ ನೀವು ಹೇಳ್ದಂಗೆ ಪ್ರಾಪರ್ಟೀಸು, ಕಾಸ್ಟ್ಯೂಮು ಒಂದಾದರೆ, ಬಟ್ ಅದಕ್ಕಿಂತ ಹೆಚ್ಚು ಇದು ಪ್ರಾಪರ್ಟೀಸ್ ನಮಗೆ. ಕಾರ್ಗಳಾಗಲಿ ಅಥವಾ ಬೈಕ್ಗಳಾಗಲಿ ಅಥವಾ ಮನೆಯಲ್ಲಿರೋ ಪದಾರ್ಥಗಳಾಗಲಿ, ಸೆಲ್ ಫೋನ್ಗಳು ನೀವು ನೋಡಿದ್ರೆ 2005 ಅಲ್ಲಿ ಯಾವುದೂ ಇದ್ರಲಿಲ್ಲ ನಿಮಗೆ. ಅದು ಏನು ಸ್ಮಾರ್ಟ್ ಫೋನ್ಸ್ ಇರಲಿಲ್ಲ ಅವಾಗೆಲ್ಲ, ಬರೀ ನಂಬರ್ ಪ್ರೆಸ್ಸಿಂಗ್ ಆ ಥರ ಯೂಸ್ ಮಾಡೋದು. ಆಮೇಲೆ ಪ್ರತಿಯೊಂದು ಪತ್ರಿಕೆಗಳಾಗಲಿ ಅಥವಾ ನಾವು ಕೂರಿದಿರೋ ಚೇರು ಇರೋದು ಎಲ್ಲವೂ ಅಷ್ಟು. ಬಿಕಾಸ್ ಅದು ವಿಶ್ವಾಸ್ ಅಂತ ಮಾತಾಡ್ರು ತುಂಬ, ಅಂದರೆ ವಿವೇಕ್ ಅವ್ರು ಏನು ಹೇಳಿದ್ರು ನೀಟಾಗಿ ತುಂಬ ಚೆನ್ನಾಗಿ ಪಾಲಿಸಿ ಅದನ್ನೆಲ್ಲ ತಂದು ಇಟ್ಟಿದ್ದಾರೆ. ಸೊ ಈ ಥರ ವಾಪಸ್ 20 ವರ್ಷ ಹೋದಾಗ ಸ್ವಲ್ಪ ಕಷ್ಟನೇ ಅದನ್ನೆಲ್ಲ ಹೊಂಚಿ ಮಾಡೋಕ್ಕೆ. ಆಮೇಲೆ ಜನಗಳು ನೀವು ಎಲ್ಲ ಕಡೆ ಇದ್ದೇ ಇರ್ತಾರೆ. ಆಮೇಲೆ ನಮ್ಮಲ್ಲಿರೋ ಪಾತ್ರೆಗಳು ನಾವು ಅದು ಬಟ್ಟೆಗಳು ಚೇಂಜ್ ಮಾಡ್ಬೋದು, ನೀವು ಹೇಳ್ದಂಗೆ ಬಟ್ಟೆ ಚೇಂಜ್ ಮಾಡ್ಬೋದು. ಬಟ್ ಹಿಂದೆಗಡೆ ಜೂನಿಯರ್ ಸೀನಿಯರ್ಸ್ ಎಲ್ಲರದ್ದು ಮನಸ್ಸಲ್ಲಿ ಇಟ್ಕೊಬೇಕು ಆ್ಯಕ್ಚುಲಿ. ಸೊ ಅದು ಇಟ್ಕೊಂಡ್ರೆ ಹೆಂಗಿರುವ 2000s ನಮಗೆಲ್ಲ ನಮ್ಮ ಕಾಲ ಅಲ್ವಾ ಅದು ಥರ ಅದು. ಸೊ ಹಾಗೆ ಗೊತ್ತಿತ್ತು ಹೇಗಿರುತ್ತೆ ಅಂತ. ಸೊ ಅದು ಈಸಿ ಆಯಿತು ನಮಗೆ. ಸೊ ಅವಾಗ ಜಾಸ್ತಿ ಚೆಕ್ ಶರ್ಟ್ಸ್ ಯೂಸ್ ಮಾಡ್ತಾಯಿದ್ರು, ಪ್ಯಾಂಟ್ಗಳು ಯಾವುದು ಫಿಟ್ಟಿಂಗ್ ಇರ್ತಿಲ್ಲ, ಅಂದರೆ ಲೂಸ್ ಆಗಿರೋದು. ಸೊ ಹಂಗಾಗಿ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೊತೀವಿ.